ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂದರೆ, ಗಂಡ ಹೆಂಡತಿ ಸಂಬಂಧ ಹಿಂಗಿರಬೇಕು. ನನ್ನ ಪ್ರಕಾರ ಗಂಡ ಹೆಂಡತಿ ಸಂಬಂಧ ಅಂದರೆ ನಿಜವಾಗ್ಲೂ ಒಂದೇ ಮಾತಲ್ಲಿ ಹೇಳಬೇಕಾದ್ರೆ ಚಾಯ್ ಮತ್ತು ಬಿಸ್ಕಿಟ್ ಥರ ಇರಬೇಕು. ಯಾವತ್ತೂ ಜೊತೆಲೇ ಇರಬೇಕು. ಸೊ ಏನೇ ಬಂದರೂ, ಎಂಥದ್ದು ಏನೇ ಕಷ್ಟ ಬಂದರೂ ಅವನಿಗೆ ನಾನು, ನನಗೆ ಅವಳು ಎಂಬ ಮನೋಭಾವನೆಲಿಂದ ಬದುಕಬೇಕು. ಯಾಕಂದರೆ ಆಲ್ಮೋಸ್ಟ್ ಈಗಿನ ಜನರದಲ್ಲೇ ಗಂಡ ಹೆಂಡತಿಗೆ ಬರೀ ಜಗಳ ಹಚ್ಚೋದು, ಅಥವಾ ಗಂಡ ಏನೋ ಅಂದ ಅಂತ ಗಂಡಗೆ ಬಿಟ್ಟು ಹೋಗೋದು, ಅಥವಾ ಹೆಂಡತಿ ಏನೋ ಅಂದ್ಲು ಅಂತ ಡೈವರ್ಸ್ ಕೊಡೋದು. ಬಿಕಾಸ್ ಆಲ್ಮೋಸ್ಟ್ ಎಲ್ಲದಲ್ಲಿ, ಎಲ್ಲ ರಿಲೇಷನಲ್ಲಿ ಗಂಡ ಹೆಂಡತಿದು ಇದೇ ನಡೀತಾ ಇದೆ. ಸೊ ನಾನು ಹೇಳೋಕ್ಕೆ ಒಂದೇ ಇಷ್ಟಪಡ್ತೀನಿ, ಎಷ್ಟೇ ಕಷ್ಟ ಇರಲಿ, ಏನೇ ಇರಲಿ, ಸೊ ಒಬ್ರಿಗೊಬ್ಬರು ಹೊಂದಾಣಿಕೆಗಳಿಂದ ಬದುಕಿ. ಯಾಕಂದರೆ ಲೈಫ್ ನಿಜ ಹೇಳ್ತೀನಿ ತುಂಬ ಕ್ರಿಟಿಕಲ್ ಅದ. ಇವಾಗಿನ ಜನ್ರೇಷನಲ್ಲಿ ತುಂಬ ನಾಜೂಕು. ನಾವು ಏನು ಮಾಡ್ತೀವೋ, ಹೆಂಗಿರ್ತೀವೋ ನಮಗೆ ಗೊತ್ತಿರಲ್ಲ. ಸೊ ಅಂಥದ್ರಲ್ಲಿ ಈ ಬೇಜಾರು, ನೋವು, ಮನಸ್ತಾಪನೆ ಇದೆಲ್ಲ ಬೇಡ, ಎಲ್ಲನೂ ರಿಮೂವ್ ಮಾಡಿ. ಯಾಕಂದರೆ ನಾವು ಲೈಫ್ನಲ್ಲಿ ಚೆನ್ನಾಗಿ ಬದುಕಬೇಕು. ನಮ್ಮದೇ ಆದೊಂದು ಆಸೆ ಕನಸು ಇರುತ್ತೆ, ಮಕ್ಕಳು ಇರುತ್ತೆ, ಅತ್ತೆ ಮಾವ ಇರ್ತಾರೆ, ಎಲ್ಲ ಒಂದು ಫುಲ್ ಫ್ಯಾಮ್ಲಿ ಇರುತ್ತೆ. ಅದ್ರ ಜೊತೆ ಚೆನ್ನಾಗಿ ಬದುಕೋಣ ಅಂತ ನನ್ನೊಂದು ಆಸೆ. ಸೊ ಇನ್ನೊಂದು ಏನಪ್ಪ ಅಂದರೆ, ಏನು ಹೇಳಕ್ಕೆ ಬಂದಿದ್ದೀನಿ ಅಂದರೆ, ಗಂಡ ಏನೇ ಅಂದ್ರೂಲ್ಲ ನಿಮ್ಮ ಹತ್ರನೇ ಇಟ್ಕೊಳ್ಳಿ. ಅಥವಾ ಏನಾದರೂ ತುಂಬಾ ಪ್ರಾಬ್ಲಮ್ ಇತ್ತಂದರೆ ಫ್ಯಾಮ್ಲಿ ಹತ್ರ ಹೇಳಿ ಶೇರ್ ಮಾಡ್ಕೊಳ್ಳಿ. ಅದು ಬಿಟ್ಟು ನೀವು ಒಬ್ಬರೇ ಡಿಸಿಷನ್ ತೊಗೊಂಡು ನಂಗೆ ಅವ್ನು ಬೇಡ ಅಂತ ಯಾವುದೋ ಡಿಸಿಷನ್ ತೊಗೋಕ್ಕೆ ಹೋಗ್ಬೇಡಿ. ಇನ್ನೊಂದು, ಒಂದು ವೇಳೆ ಹೆಂಡತಿ ಏನಾದರೂ ತಪ್ಪು ಮಾಡಿದ್ರೆ ನೀನು ಅವಳಿಗೆ ಒಬ್ಬಳೇ ಇದ್ದಾಗ ತಿದ್ದಿ ಬುದ್ಧಿ ಹೇಳು. ಅದು ಬಿಟ್ಟು ಫ್ಯಾಮ್ಲಿ ಹತ್ರ ತೋರಿಸ್ಕೊಂಡು ಅವಳನ್ನೇ ಹೊಡೆದು ಬಡಿದು ಏನೋ ಮರ್ಯಾದೆ ಇರ್ಲಾರ್ದಂಗೆ ಮಾಡಿದ್ರೆ ನಿಜಕ್ಕೂ ಅಲ್ಲಿ ನಿನ್ಗೆ ಬೆಲೆ ಇರಲ್ಲ, ಆ ಸಂಬಂಧಕ್ಕೂ ಬೆಲೆ ಇರಲ್ಲ. ಇದು ನನ್ನ ಅನಿಸಿಕೆ. ಇನ್ನು ಕೆಲವರು ತುಂಬ ಜನ ಹೇಳ್ತಾರೆ, ಯಾಕಕ್ಕ ನೀನು ಬರೀ ಗಂಡ ಹೆಂಡತಿ ಬಗ್ಗೆನೇ ಮಾಡ್ತೀಯ ಅಂತ. ಅಪ್ಪ, ಯಾಕಂದರೆ ತಂದೆ ತಾಯಿ ಕೊನೆ ತನಕ ಬರಲ್ಲ, ಅಣ್ಣ ತಮ್ಮವರು ಬರಲ್ಲ. ಒಂದು ಹೆಣ್ಣಿಗೆ ಗಂಡ ಕೊನೆ ತನಕ ಬರೋದು, ಒಂದು ಗಂಡಿಗೆ ಒಂದು ಹೆಣ್ಣೆ ಕೊನೆ ತನಕ ಬರೋದು. ಸೊ ಹಾಗಾಗಿ ಒಂದು ಸಂಬಂಧ ಇದ್ದರೆ ಅದು ಉಳಿಸ್ಕೊಳ್ಳಿ. ಗಂಡ ಹೆಂಡತಿ ಸಪೋರ್ಟ್ ಎಷ್ಟು ಮುಖ್ಯ ಅಂತ ನಿಮ್ಗೆ ಇನ್ನೊಂದು ಹೇಳ್ತೀನಿ ಕೇಳಿ. ಜೋಳ ಹಾಕೋದನ